ನಿಮ್ಗೆ ಎಲ್ಲಿದೆ ಕಾನೂನು? ಎಲ್ಲಿದೆ ಹೇಳಿ? ಈಗ ಯಾರ್ಯಾರೋ ಬಡವರು ವಾಸ ಮಾಡ್ತಿರೋ ಜಾಗನ ವಕ್ಫ್ ಬೋರ್ಡ್ ಮಾಡ್ತಿರಲ್ಲ ನೀವು. ಇಲ್ಲಿ ಸಂವಿಧಾನ ಎಲ್ಲಿ ಬದುಕಿದೆ? ನಿಮ್ಮ ಮೈಸೂರಿನಲ್ಲಿ, ನಿಮ್ಮ ತೌರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲಿ ಕಾನೂನು ಎಲ್ಲಿದೆ ಇಲ್ಲಿ? ಈಗ ಈಗ ಬೇರೆ ಯಾನು ಬೇಡ. ಇದ್ರಲ್ಲಿ ನಾನು ಕೇಳಿದೆ, ಇದ್ರಲ್ಲಿ ಭಾಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕುಲಬಾಂಧವರೇ ಇದ್ದಾರೆ. ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು, ನಡು ನೀರಿನಲ್ಲಿ ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ, ನಾನು ಕುರುಬ ಅಲ್ವಾ ಅಂತ. ಇಲ್ಲಿ ನೋಡಿ, ಕುರುಬ ಜನಾಂಗಕ್ಕೆ ಸೇರಿದವ್ರದ್ದೇ ನೂರಾರು ಮನೆಗಳು ವಕ್ಫ್ ಬೋರ್ಡು ಸೀಲ್ ಹಾಕಿದ್ದಾರೆ, ಖಾತೆ ಮಾಡಿದ್ದಾರೆ. ಹೆಂಗಾಯ್ತು ಇವ್ರಿಗೆ ಖಾತೆ? ವಕ್ಫ್ ಬೋರ್ಡಿಗೆ ಯಾರು ಕೊಟ್ಟರು ಜಾಗನ? ಯಾರು ದಾನ ಕೊಟ್ಟರು? ಇದ್ರ ಸಮಗ್ರ ತನಿಖೆ ಆಗಬೇಕು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಜಮೀನು ಕಬಳಿಸ್ತಕ್ಕಂಥ ಒಂದು ಭೂಮಾಫಿಯಾ ಇದು, ಲ್ಯಾಂಡ್ ಜಿಹಾದ್ ಇದು ಕೊನೆ ಆಗಲೇಬೇಕು. ಅದಕ್ಕೋಸ್ಕರ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡ್ತೀವಿ. ಲೋಕಸಭೆಯಲ್ಲೂ ಕೂಡ ಶೀಘ್ರ ಈ ಅನ್ಯಾಯದ ಕಾಯ್ದೆ ರದ್ದಾಗೋದಕ್ಕೆ ನಾವೆಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ.